ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಶ್ರೀ ದೀಪಕ್ ರಾಠೋಡ್ ಇಳಕಲ್ ತಾಲೂಕಿನ ಬಂಜಾರ ಸಮಿತಿ ತಾಲೂಕು ಅಧ್ಯಕ್ಷ ಗ್ರಾನೈಟ್ ಉದ್ಯಮಿ ಶ್ರೀ ದೀಪಕ್ ರಾಠೋಡ್ ಅವರು ತಮ್ಮ 42ನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ ನಂತರ ಅಮ್ಮ ಸೇವಾ ಸಂಸ್ಥೆಗೆ ಆಗಮಿಸಿ ವೃದ್ಧರಿಗೆ ಊಟವನ್ನು ಬಡಿಸಿ ಅಲ್ಲಿಂದ ನೇರವಾಗಿ ಶ್ರೀ ಮುರುಘ ರಾಘವೇಂದ್ರ ಶಿವಾಚಾರ್ಯ ಖ್ಯೂಡ ಮತ್ತು ಮೂಕ ಮಕ್ಕಳ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕೇಕ್ ಕಟ್ ಮಾಡಿ ಮಕ್ಕಳಿಗೆ ಊಟವನ್ನು ಬಡಿಸುವುದರ ಮೂಲಕ ತಮ್ಮ 42ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ದೀಪಕ್ ಹನುಮಂತಪ್ಪ ರಾಠೋಡ್ ಇವರ 41ನೇ ವರ್ಷ ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿಗೆ ಆಗಮಿಸಿದಾಗ ಪ್ರಥಮ ತರಗತಿ ಪುನಃ ಸ್ವಾಗತ ಕೋರಿ ಇಂದಿನ ಮಾತನ್ನು ಹೇಳಬಯಸಿದೆ. ಈ ದಿವಸ ಹನುಮಂತಪ್ಪ ಅವರ ಹುಟ್ಟುಹಬ್ಬದ ನಿಮಿತ್ತ ಎಲ್ಲರೂ ಅಮ್ಮ ಆಶ್ರಮಕ್ಕೆ ಆಗಮಿಸಿ ನಮಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಹಿರಿಯರಿದ್ದಾರೆ, ಹಿರಿಯ ಆಶೀರ್ವಾದ, ಹಿರಿಯ ಸಂತೋಷ ಅಂದ್ರೆ ಭಗವಂತನ ಆಶೀರ್ವಾದ ಇದ್ದಂಗೆ. ಈ ಒಂದು ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಆಗಮಿಸಿ ನಮಗೆ ಭರ್ಜರಿ ಭೋಜನ ವ್ಯವಸ್ಥೆ ಮಾಡಿದ್ದಾರೆ. ನಾವು ಕೂಡ ಅವರ ಪ್ರೀತಿಯ ಭೋಜನ, ಅವರ ಪ್ರೀತಿ ಕಂಡು ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಭಗವಂತ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸಮಾಧಾನ ಎಲ್ಲವನ್ನು ಕೊಟ್ಟು ಕಾಪಾಡಿ ಉತ್ತರ ಅಭಿವೃದ್ಧಿಯಾಗಲಿ. ಇವರಿಗೆ 41ನೇ ವರ್ಷ ಹುಟ್ಟುಹಬ್ಬ ನಡೀತಾ ಇದೆ. ಇದೇ ಥರ ಶತಮಾನೋತ್ಸವ ಆಗಲಿ ಅಂತೇಳಿ ನಾವು ಆಶಿಸಿ ನಮಗೊಂದು ಊಟ ವ್ಯವಸ್ಥೆ ಮಾಡಲಿಕ್ಕಾಗಿ ಅನಂತ ಧನ್ಯವಾದ ಅರ್ಪಿಸುತ್ತಾ ನನ್ನ ಮಾತು ವಿರಾಮ. ಬಸವಲಿಂಗಾಯ ನಮಃ. ಆರಾಧ್ಯ ದೈವ ಶ್ರೀ ಮುರುಘೇಂದ್ರ ಶಿವಾಚಾರ್ಯನ ಹಾಗೂ ಶ್ರೀ ರುದ್ರಮುನಿ ಶಿವಾಚಾರ್ಯನ ಮನದಲ್ಲಿ ನಿಂತ ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಶ್ರೀ ಷಡಕ್ಷರ ಬ್ರಹ್ಮ ಕುಮಾರಲಿಂಗ ಶಿವಾಚಾರ್ಯ ಪಾದಾರವಿಂದಗಳಲ್ಲಿ ವಂದಿಸುತ್ತಾ, ದೀಪಕ್ ರಾಠೋಡ್ ಸರ್ ನಮ್ಮ ಶಾಲೆಗೆ ಬಂದು ತಮ್ಮ 42ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳಕ್ಕೆ ಬಂದಾರ. ನಮಗೆ ಬಹಳ ಸಂತೋಷ. ಯಾಕಂದ್ರೆ ಹುಟ್ಟುಹಬ್ಬವನ್ನು ಅಲ್ಲಿ ದೊಡ್ಡ ದೊಡ್ಡ ಹೋಟೆಲ್ ಒಳಗೆ ಅಲ್ಲಿ ಆಚರಿಸ್ಕೊಳ್ತಾರೆ, ಸಾವಿರಾರು ಜನರನ್ನ ಕರೆದು. ಅದರ ಒಂದು ದೊಡ್ಡ ಮನಸ್ಸು ಇಂಥ ಒಂದು ಖ್ಯೂಡ ಹಾಗೂ ಮೂಕ ಮಕ್ಕಳ ಶಾಲೆಯಲ್ಲಿ ಇಂಥ ಮಕ್ಕಳ ಜೊತೆ ನಾನು ಆಚರಣೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಭಾವನೆ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷರ ಪರವಾಗಿ ಹಾಗೂ ನನ್ನ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಎಲ್ಲ ಇಲ್ಲಿ ಬಂದಂತಹ ಎಲ್ಲ ನನ್ನ ಸಹೋದರರಿಗೂ ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ನಮ್ಮ ಶಾಲೆಗೆ ಬಂದಿದ್ದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ದೇವರು ಅವರಿಗೆ ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊತೀನಿ. ಇಲ್ಲಿಗೆ ನನ್ನ ಮಾತಿನ ವಿರಾಮ. ಅವರ ಸೇವೆ ನಿರಂತರವಾಗಿ ಹಿಂಗೆ ನಡಲಿ. ಪ್ರತಿ ವರ್ಷನೂ ಕೂಡ ಅವರು ಇದೇ ತರನ ಈ ಮೂಕ ಮತ್ತು ಅಂಧ ಮಕ್ಕಳ ಒಂದು ಶಾಲೆಗೆ ಬಂದು ಪ್ರತಿ ವರ್ಷ ಊಟದ ದಿವಸ ಅವ್ರಿಗೆ ಪ್ರಸಾದ ವ್ಯವಸ್ಥೆ, ಕೇಕ್ ಕಟ್ ಮಾಡೋದು ಮಾಡ್ತಾರಲ್ಲ, ಅವ್ರಿಗೂ ಕೂಡ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಅವ್ರಿಗೆ ಸೇವೆ ಮಾಡಲು ಅಂತ ಎಲ್ಲರ ಪರವಾಗಿ ನಾ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.